ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ತೆಂಬರೆ ಜನಪದ ನೃತ್ಯ ಸ್ಪರ್ಧೆ ಮತ್ತು ಜಾನಪದ ನೃತ್ಯ ಸ್ಪರ್ಧೆ ಇದರಲ್ಲಿ ಮೆರವಣಿಗೆ ಇದೆ, ಸ್ಪರ್ಧೆ ಇದೆ, ಹಾಗೆಯೇ ಮೆರವಣಿಗೆ ಇದೆ, ಸಾಂಸ್ಕೃತಿಕ ವೈಭವ ಅಂತ ಕಲಾಮಯಂ ಇವರು ನಡೆಸಿಕೊಂಡಿದ್ದಾರೆ. ಹಾಗೆಯೇ ಇದು ದಿನಾಂಕ 30 ನವೆಂಬರ್ ಅಂದರೆ ನಾಳೆ ನಡೆಯಲಿಕ್ಕಿದೆ ಕದ್ರಿ ಉದ್ಯಾನವನದ ರಂಗಮಂದಿರದಲ್ಲಿ. ಈ ತೆಂಬರೆ ಅನ್ನುವ ನಾಮಾಂಕಿತದೊಂದಿಗೆ ಈ ಸುಂದರವಾದ ಜನಪದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದಕ್ಕೆ ತಮ್ಮನ್ನು ಮತ್ತು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಅಧ್ಯಕ್ಷತೆಯನ್ನು ಶ್ರೀ ಪಿ ವೇದವ್ಯಾಸ್ ಕಾಮತ್ ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ಕನ್ನಡ, ಹಾಗೆಯೇ ಗೌರವ ಉಪಸ್ಥಿತಿ ಶ್ರೀ ಎಂ ಮಿಥುನ್ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಹಾಗೆಯೇ ಘನ ಉಪಸ್ಥಿತಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಗೀತ್ ಆರ್ ನಾಯಕ್ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ 19ನೇ ಪಚ್ಚನಾಡಿ ವಾರ್ಡ್, ಹಾಗೆಯೇ ಶ್ರೀ ಅರ್ಜುನ್ ಭಂಡಾರ್ಕರ್ ಸೇವಾ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ಶ್ರೀಮತಿ ಐಶ್ವರ್ಯ ಕೆ ಪ್ರಾಂಶುಪಾಲರು ಕೆನರಾ ವಿಕಾಸ PU ಕಾಲೇಜ್ ಇವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಶಿವಶಂಕರ್ KR ಅಧ್ಯಕ್ಷರು ಕಿಲಾರ ಗ್ರಾಮ ಪಂಚಾಯತ್ ಮಂಡ್ಯ ಜಿಲ್ಲೆ, ಹಾಗೆಯೇ ಶ್ರೀ ಸುಧಾಕರ್ N ಸಾಲ್ಯನ್ ರಿದಮ್ ಫೌಂಡೇಶನ್ ನಿರ್ದೇಶಕರು, ಕೀರ್ತನ್ ತುಡರ್ ಯುವ ಉದ್ಯಮಿ, ಹಾಗೆಯೇ ತಾರ್ನಾಥ್ ಉರ್ವ ನರ್ತನ ಆರ್ಟ್ಸ್ ಉರ್ವ ಸಾಂಸ್ಕೃತಿಕ ಕಲಾರಂಗ, ಹಾಗೆಯೇ ಪಮ್ಮಿ ಕುಡಿಯಲ್ ಬೈಲ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆಯೇ ಮಿಶಾಲ್ ಪೂಜಾರಿ ಬೆರ್ಲಿನ್ ಹೌಸ್ ಮಾಲಕರು, ಹಾಗೆಯೇ ವಿಶ್ವನಾಥ್ ಮಲ್ಲಿಕ್ ಯುವ ಉದ್ಯಮಿ, ಹಾಗೆಯೇ ಕಲಾ ಕೌಸ್ತುಭ ಪುರಸ್ಕಾರ ಇಬ್ಬರಿಗೂ ಕೊಡಲಿದ್ದೇವೆ, ಶ್ರೀ ಹೇಮಂತ್ ಕಲಾಮಯಂ, ಹಾಗೆಯೇ ಶ್ರೀ ಅಬ್ಬಯ್ಯನೆ ಸುಮತಿ. ಈಗ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಇದ್ದೇನೆ. ನನ್ನ ಹೆಸರು ಸುಧಾಕರ್ ಸುರತ್ಕಲ್ ಅಂತ. ಹಾಗೆಯೇ ಕಾರ್ಯದರ್ಶಿಯಾಗಿ ಸನತ್ ಆಲ್ವರ್ ಅವರು ಇದ್ದಾರೆ ನಮ್ಮ ಜೊತೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ಕೀರ್ತನ್ ಇದ್ದಾರೆ. ಹಾಗೆಯೇ ಸಂಘಟನಾ ಕಾರ್ಯದರ್ಶಿಯಾಗಿ ಮಿಶಲ್ ಪೂಜಾರಿ ಅವರಿದ್ದಾರೆ. ಹಾಗೆಯೇ ಖಜಾಂಚಿಯಾಗಿ ವಿಜಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಅಧ್ಯಕ್ಷರು ಅವಿನಾಶ್ ಅವರು ಯುಟಿ ಖಾದರ್ ಅವರ ಹತ್ರ ಸ್ವಲ್ಪ ಸಮಾಲೋಚನೆ ಮಾಡಲಿಕ್ಕೆ ಆದುದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಈ ಟೋಟಲ್ ಕಾರ್ಯಕ್ರಮ ಏನಂದ್ರೆ, ನಾವು ಜನಪದವನ್ನು ಉಳಿಸಿ ಬೆಳೆಸುವುದರೊಂದಿಗೆ ಈಗಿನ ಮಕ್ಕಳಿಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮುಕ್ತವಾಗಿ ಆಹ್ವಾನಿಸುತ್ತೇವೆ. ಅಷ್ಟೇ. ವಂದನೆಗಳು.